ಎಲ್ಲ ಸಜ್ಜನ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಬ್ರಾಹ್ಮಣರ ಕಾಫಿ ಬಾರ್ ಬಗ್ಗೆ ಬಹುಶಃ ನಾನು ಇನ್ನೇನಾದ್ರು ಮಾತಾಡಿದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ತೇಜಸ್ವಿ ಸೂರ್ಯ ಅಷ್ಟು ಮಾತಾಡೋಗಿದ್ದಾರೆ, ಭಟ್ರು ಇನ್ನೇನು ಕೇಳೋದೇ ಬೇಡ. ನಾನು ಇನ್ನೇನು ಮಾತಾಡೋದಕ್ಕೂ ಬಹುಶಃ ಇಲ್ಲ. ಎನಿವೆ, ಬಟ್ ಇವತ್ತು ಅಕ್ಷಯ ತೃತೀಯ. ಕ್ಷಯವಿಲ್ಲದ್ದು ಅಕ್ಷಯ ಅಂತ ಕರೀತಾರೆ. ಹಾಗೆಯೇ ಕ್ಷರ ಮತ್ತು ಅಕ್ಷರ, ಕ್ಷಯಿಸಲಾಗದಂಥದ್ದಕ್ಕೆ ಅಕ್ಷರ ಅಂತ ಕರಿತೀವಿ. ಅಂಥ ಅಕ್ಷರ ರೂಪದಲ್ಲಿ ಇವತ್ತು ರಾಧಾಕೃಷ್ಣ ಅಡಿಗರ ಈ ಪರಂಪರೆ, ಇಡ್ಲಿ ಕಾಫಿ ಪರಂಪರೆ, ಹೆಸರಿಗೆ ಇಡ್ಲಿ ಕಾಫಿ ಪರಂಪರೆ, ಅದು ಲೈಫ್ ಪರಂಪರೆ, ಬದುಕಿನ ಪರಂಪರೆ, ಅದನ್ನು ಬಿಡುಗಡೆ ಮಾಡಿದ್ದು. ಇದಕ್ಕೂ ಬರೀ ಸಾಂಕೇತಿಕ ಮಾತ್ರ ಅಲ್ಲ, ಅದೇನು ಕೂಡ್ಕೊಂಬಂತು ಅವತ್ತಿಂದ ಹೇಳ್ತಾ ಇದ್ರು. ಈ ಡೇಟು ಆ ಡೇಟು ಮಾಡೋಣ ನೀವು ಇಟ್ಕೊಳ್ಳಿ. ನಾನಿವತ್ತು ಗಜಿಯಾಬಾದಲ್ಲಿ ಇರಬೇಕಾಗಿತ್ತು ಸಾಯಂಕಾಲ 5 ಗಂಟೆಗೆ. ಇವ್ರಿಗೋಸ್ಕರ ತಪ್ಪಿಸ್ಕೊಂಡೆ. ಬೆಳಗ್ಗೆ ಒಂದೇ ಒಂದು ಫ್ಲೈಟ್ 9 ಗಂಟೆಗೆ ಇಂಡಿಗೋ, ಅದು ಬಿಟ್ಟರೆ ಯಾವುದು ಗಜಿಯಾಬಾದ್ಗಿಲ್ಲ. ಡೆಲ್ಲಿಗೆ ಹೋಗಬೇಕು. ಮತ್ತು ಯಾಕೆ ಹೇಳಿದೆ ಅಂದರೆ ಈ ದಿವಸ ಕೂಡುವಂತಲ್ಲ, ಮತ್ತು ಇಂಥದ್ದೊಂದು ಅಕ್ಷಯ ತೃತೀಯ ದಿವಸನೇ ಕೂಡು ಬಂದಿದ್ದು. ಜೊತೆಗೆ ಇಂಥ ಸಜ್ಜನ ಬಂಧುಗಳು ನೋಡಿ, ಎಲ್ಲಿ ವಿಜಲ್ ಹಾಕೋರಿಲ್ಲ, ಚಿಲ್ಲೆ ಹಾಕೋರಿಲ್ಲ, ಡ್ಯಾನ್ಸ್ ಮಾಡೋರಿಲ್ಲ, ಇಲ್ಲಿ ಯಾರು ಕೂತಿದಾರೋ ಇಲ್ವೋ ಅನ್ನೋ ಥರನೇ ಇದ್ದಾರೆ ಎಲ್ಲರೂ. ಆದರೆ ಎಲ್ಲರೂ ಮನಸ್ಸು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ, ಯಾರು ದೇ ಶುಡ್ ನಾಟ್ ಟೇಕ್ ಇಟ್ ಸೋ ಲೈಟ್ಲಿ. ಇಲ್ಲೆಲ್ಲ ಕೂತಿರುವಂತಹ ಎಲ್ಲ ಪ್ರಜ್ಞಾವಂತ ಗಾಂಧಿ ಬಜಾರ್ನ ಮನಸ್ಸುಗಳೇ ಇಲ್ಲಿ ಕೂತಿದ್ದಾರೆ. ಉದರ ದೈವದೆದುರು ದೈವವದಲ್ಲಿ ಜಗದೋರು, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ. ಇದು ನನ್ನದೇ ರೋಡ್ನಲ್ಲಿ, ನಾನು ಅವ್ರದ್ದೇ ರೋಡ್, DVG ರೋಡ್ನಲ್ಲಿರುವಂತಹ ಕಗ್ಗದ ಒಂದು ಸಾಲು ಕರೆಕ್ಟು. ನಾನು ಭಟ್ರು ಹೇಳ್ದಂಗೆ ನಾನು 1975 ಬೆಂಗಳೂರಿಗೆ ಬಂದಿದ್ದು, ಬೆಳವಾಡಿಯಿಂದ, ಚಿಕ್ಕಮಗಳೂರು ಹತ್ರ ಒಂದು ಸಣ್ಣ ಹಳ್ಳಿ. ನಮ್ಮ ಚಿಕ್ಕಪ್ಪ ಕೇಶವಕೃಪದಲ್ಲಿ ಪ್ರಚಾರಕ್ಕಾಗಿದ್ದರು. ಆಗಿದ್ದಾಗೆ ನೋಡ್ಕೊಂಬರೋಕ್ಕೆ ಹೇಳ್ತಾ ಇದ್ದೆ, ಇವತ್ತೇನು ಇಲ್ಲ ಕಣೋ, ಇಷ್ಟು ಬೇಗ ಹೋಗ್ಬಿಡು, ಅಲ್ಲಿ ಮೂಲಲ್ಲಿದೆ ನೋಡು, ಸಣ್ಣದು ಒಂದು 8 ಅಡಿ 8x10 ಏನೋ, 1978 ಹೋಗ್ತಾ ಇದೆ ನನಗೆ. ಒಂದು ಸಣ್ಣದು, ಅಲ್ಲಿ ಹೋಗಿ ಅಲ್ಲೊಂದು ಕಾಫಿ, ಅಲ್ಲೊಂದು ಕೂತ್ಕೊಂಡು ಹೋಗೋಂಗೆ ಚೆನ್ನಾಗಿರುತ್ತೆ, ಇಡ್ಲಿ ತಿನ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಅವತ್ತಿನಿಂದ ಶುರುವಾಗಿದ್ದು ಇವತ್ತು 2026 ಈ ದಿನದವರೆಗೆ ಅಲ್ಲಿ ನಾವು ತಿನ್ಕೊಂಡ್ಬಂದಿರುವಂಥ ಪರಂಪರೆ ನಡ್ಕೊಂಡ್ಬಂದಿದೆ. ನಾವು ಏನೇ ಹೊಗಳಿದ್ರೂ ಕೂಡ ಅವರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅವತ್ತಿನಿಂದ ನಾನು ಇವತ್ತಿನವರೆಗೂ, ತೇಜಸ್ವಿ ಒಂದು ಮಾತು ಕರೆಕ್ಟಾಗಿ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲೂ ಆ ಕನ್ಸಿಸ್ಟೆನ್ಸಿ ಮಾಡೋಕ್ಕಾಗಲ್ಲ ಅಂತ. ಅಮ್ಮನೂ ಒಂದು ದಿವಸ ಸಿಟ್ಟು ಮಾಡ್ಕೊಂಡು ದಿವಸನೋ, ಗಂಡನ ಮೇಲೆ ಹಾಡ್ಕೊಂಡು ದಿವಸನೋ ಜೋರಾಗಿ ಹಾಕಿದ ದಿವಸ ಒಂದು ದಿವಸ ಕೆಟ್ಟೋಗುತ್ತೆ ಅದು. ಅಥವಾ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರೆ, ತೋರಿಸ್ಬೇಕು ಅಂತಿದ್ರೆ. ಈಗ ಒಂದೇ ಮನೆಯಲ್ಲಿ 3 ಪಾರ್ಟಿ ತಾನೆ, ತಾಯಿ ಮಗ ಒಂದು, ಮಗಳು ಅಪ್ಪ ಒಂದು. ಈಗ ಯಾರು ಯಾವ ಟೈಮಲ್ಲಿ ಪಕ್ಷ ಬದಲಾಯಿಸ್ತಾರೋ ಗೊತ್ತಾಗಲ್ಲ. ಸೊ ಇಷ್ಟೊಂದು ನಾನು ಕಳೆದ 45 ವರ್ಷದಿಂದ ಗಾಂಧಿ ಬಜಾರ್ನಲ್ಲಿದ್ದೀನಿ. ಈ 45 ವರ್ಷದಲ್ಲಿ ಒಂದು 45 ಲಕ್ಷ ಜನ ನೋಡಿದ್ದೀನಿ. ಡಾಕ್ಟರ್ ಹತ್ರಕ್ಕೆ ಬರೋದು ಹುಷಾರಿಲ್ಲದೆ ಇದ್ದರೆ ಮಾತ್ರ, ಆದರೆ ಹುಷಾರಾಗಿರೋರು ಅಡಿಗರ ಹತ್ರ ಹೋಗ್ತಾರೆ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಚಾರಿಟಿ ಡ್ಯೂರಿಂಗ್ ಹೆಲ್ತ್ ಈಸ್ ಗೋಲ್ಡ್ ಅಂತಾರೆ, ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್ ಈಸ್ ಸಿಲ್ವರ್ ಅಂತಾರೆ, ಚಾರಿಟಿ ಆಫ್ಟರ್ ಡೆತ್ ಈಸ್ ಬ್ರಾನ್ಸ್ ಅಂತಾರೆ. ಅವರು ಮಾಡ್ತಾ ಇರೋ ಕೆಲಸ ಗೋಲ್ಡ್ಗೆ ಸಮಾನ. ಯಾಕೆಂದರೆ ಆರೋಗ್ಯವಂತರಾಗಿ ಇಟ್ಕೊಳ್ಳುವಂಥ ಒಂದು ದೊಡ್ಡ ಕಸುಬನ್ನು ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಗಾಂಧಿ ಬಜಾರ್ನ ಭಾಳಷ್ಟು ನಮ್ಮ ಹೆಸರಲ್ಲಿ ರಾಘು ಇಲ್ಲೇ ಕೂತಿದ್ದಾರೆ, ಬ್ರಾಹ್ಮಣರ ಕಾಫಿ ಬಾರ್ ಅವ್ರ ತಂದೆ, ಅವರು ಸುಮಾರು ಜನ ಇಷ್ಟಪಡುವಂಥ ಗಾಂಧಿ ಬಜಾರ್ದು ಒಂದು ಮಾತಂತೂ ಸತ್ಯ, ಕಾಫಿ ಬಾರು ಬರೀ ಒಂದು ಕಾಫಿ ಬಾರ ಉಳ್ಕೊಂಡಿಲ್ಲ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಭಟ್ರು ವಿಜಯ ಕರ್ನಾಟಕದಲ್ಲಿದ್ದಾಗ ಭಾಳ ಸರಿ ಮೀಟ್ ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಈ ಪ್ರಪಂಚ ಮೋದಿ ಇಲ್ಲ,
ಇವನೇ ಯಾಕೆ ಸರಿ ಇಲ್ಲ, ಅವನೇ ಯಾಕೆ ಸರಿ ಇಲ್ಲ, ಇವು ನೋಡಿ ಡಾಕ್ಟ್ರೆ ಹೆಂಗಾಗ್ಬಿಡ್ದು ಅಂತ ಎಲ್ಲ ಒಳ ಹರಿವುಗಳನ್ನು, ಸುದ್ದಿ ಮನೆ ಕತೆಗಳನ್ನು ಅರ್ಧ ಗಂಟೆ, ಅವಾಗ ಅವ್ರಿಗೂ ಟೈಮ್ ಇತ್ತು, ನನಗೂ ಟೈಮ್ ಇತ್ತು. ಈಗ ನನಗೆ ಟೈಮ್ ಇದೆ, ಈಗ ಅವರಿಗಿಲ್ಲ. ಅರ್ಧ ಗಂಟೆ ಹುಟ್ಟು ಮಾತಿನಲ್ಲಿ ಮಾತಾಡ್ತಾ ಇದ್ದೀನಿ. ಐ ಟೆಲ್ ಯು ಆನೆಸ್ಟ್ಲಿ. ಅದು ಕೇವಲ ಅವ್ರು ಹೇಳ್ದಂಗೆ ಇಡ್ಲಿಯ ಪರಂಪರೆಯಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದೊಂದು ನೆಪ ಆಯಿತು. ನಾನು ಫಸ್ಟ್ ONK ನೋಡಿದ್ದಲ್ಲೇ ಒಂದು ಇಡ್ಲಿ ತೊಗೊಂಡು ಇನ್ನೇನು ತಿನ್ನಬೇಕು ಅಂತಿದ್ದೆ, ONK ಪಕ್ಕದಲ್ಲಿದ್ದರು. ಹೇಳ್ರಿ ಹಾನಿಮನೆಯವರ ಅಂದರು. ನಾನು ಆದಾಗ ತಾನೇ ಹಾನಿಮನ್ ಅನ್ನೋ ಒಂದು ಚಿತ್ರ ತೆಗೆದಿದ್ದೆ, ದೂರದರ್ಶನದಲ್ಲಿ ಪ್ರಸಾರ ಆಗಿತ್ತು, ಬಹಳ ಪಾಪ್ಯುಲರ್ ಆಗಿಬಿಟ್ಟೆ. ಇವ್ರು ನನ್ನನ್ನು ಹಾನಿಮಾನವರೇ ಅಂತ ಕರೀತಾರೆ. ಅದೇ ಹಾನಿಮಾನವರೇ ಅಂದರು. ಏನು ತೊಗೊಂಡು ಇಡ್ಲಿ ಅಡಿಗೆ ಬೆಣ್ಣೆ ಹಾಕ್ಸ್ಕೊಳ್ರಿ, ಇಡ್ಲಿ ಬೆಣ್ಣೆ ಹಾಕ್ಸ್ಕೊಳ್ಳಿ. ಸರಿ, ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ER ಸೇತುರಾಮ್ ಅಂತ ಹೊಸ ಅಲ್ಲಿಂದ ಕೂಗಳತೆ ದೂರದಲ್ಲಿದ್ದಾರೆ. ER ಸೀತಾರಾಮು ನನಗೆ ಆಲ್ಮೋಸ್ಟ್ ಜರ್ನಲಿಸಮ್ ಅಂದ್ರೇನು, ಒಬ್ಬ ರಿಪೋರ್ಟ್ರ್ ಯಾರು, ಒಬ್ಬ ನ್ಯೂಸ್ ಎಡಿಟರ್ ಯಾರು, ಯಾರ್ಯಾರನ್ನ ಎಷ್ಟೆಷ್ಟು ಹೊತ್ತಿಗೆ ಹಿಡಿಬೇಕು, ಯಾರು ಹಿಡಿದ್ರೆ ಏನು ಕೆಲಸ ಆಗುತ್ತೆ, ಯಾರನ್ನ ಹಿಡಿಬಾರ್ದು, ಎಲ್ಲಿ ಬೈಪಾಸ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟವರು ER ಸೇತುರಾಮ್. ER ಸೇತುರಾಮು ಕೈಲಾಸಂ ಅವರ ಸಹವರ್ತಿ. ಅವರು ನನ್ನನ್ನು ಮರಿ ಅಂತಲೇ ಕರೆಯೋರು. ಅವ್ರಿಗೆ ಸಿಗರೇಟ್ ಸೇದೋ ಅಭ್ಯಾಸ, ಒಳಗಡೆ ಸೇದಂಗಿಲ್ವಲ್ಲ, ಹೊರಗಡೆ ಜಲ್ದಿ ಕಾಫಿ ತೊಗೊಂಡು ಹೊರಗಡೆ ಬಂದು ಒಂದು ಸಿಗರೇಟ್ ಹಚ್ಕೊಡೋರು. ಎಲ್ಲ ಮಗ್ಗಲುಗಳನ್ನು ಹೇಳ್ಕೊಟ್ರು. ನಾನು ಅವ್ರ ಮನೆಗೆ ಹೋದರೆ ಅವ್ರು ಇಲ್ಲಿ ಕರ್ಕೊಂಬರೋರು. ಯಾರು ನೋಡಿದ್ರು ಇಲ್ಲಿಯೇ ಕರ್ಕೊಂಬರ್ತಾರೆ. ಅದೇ ಏನಿದು? ಅವ್ರು ಹೇಳ್ದಂಗೆ, ಭಟ್ರು ಹೇಳ್ದಂಗೆ, ಮೊದಲನೇ ಸರಿನೋ ಇಷ್ಟ ಆಯಿತೋ ಇಲ್ವೋ, ಹೆಂಡತಿನ ಪ್ರೀತಿ ಮಾಡ್ದಂಗೆ ಬರ್ತಾ 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 ಅವಳೇ ಇಷ್ಟ ಆಗೋದು. ಹಾಗೆ ಭಟ್ರು ಇಷ್ಟ. ಯಾವುದೋ ಲಲಾಮಣಿ ಬ್ರಿಗೇಡ್ ರೋಡಲ್ಲಿ ಇಷ್ಟ ಆಗ್ಬೋದು ಇವರಿಗೆ. ಮನೆಗೆ ಬಂದರೆ ಸಿಕ್ಕದ್ರೆ, ಮನೆಗೆ ಬಂದರೆ ಇವರೇ ಗಟ್ಟಿ. ಹೆಂಡತಿ ಈಗಲೂ ಹೇಳ್ತಾರೆ, ಅಲ್ಲೆಲ್ಲೋ ತಾಗತ್ತಿಗೆ ಹೋಗ್ಬಿಡಿ, ಹಿಂಗಡೆ ಇವತ್ತು ಅಲ್ಲಿಗೆ ಹೋಗ್ಬಿಡ್ರಿ, ನಿಮ್ಮ ಹೆಸರು ಇಲ್ಲಿ ಹೋಗ್ತಿರಲ್ಲ. ಅದೇ ಈಗ ಒಂಚೂರು ಕಡಿಮೆ ಮಾಡಿದ್ದೀವಿ, ವಿದ್ಯಾರ್ಥಿ ಬಂದು ನನಗೆ ಹೊಟ್ಟೆ ಉರಿಯಿಲ್ಲ, ಅವ್ರ ಮೇಲಲ್ಲ, ನನ್ನ ಹೊಟ್ಟೆ ಉರಿಯಿಲ್ಲ. ಆದರೆ ಇವ್ರದ್ದು ಸ್ಟಿಲ್ ನಾವು 25 years ಆರೋಗ್ಯಕ್ಕೆ ಯು ಬಿಕಮ್ ವಾಟ್ ಯು ಈಟ್ ಅನ್ನೋದು ಒಂದು ಗಾದೆ ಇದೆ. ಆ್ಯಂಡ್ ಜಪಾನಲ್ಲಿ ಇನ್ನೊಂದು ಗಾದೆ ಇದೆ, ಹಾರ್ಟ್ ಸಿಕ್ಸ್ ಆನ್ ಸ್ಟಮಕ್ ಅಂತ. ಅಂದರೆ ಹೊಟ್ಟೆ ಮೇಲೆ ಹಾರ್ಟ್ ಕೂತ್ಕೊಂಡಿದೆ ಅಂತ. ಮತ್ತು ಎಂಟ್ರಿ ಟು ಹಾರ್ಟ್ ಈಸ್ ಥ್ರೂ ಯುವರ್ ಸ್ಟಮಕ್ ಅಂತ. ನಾನು ಇದುವರೆಗೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ತೀನಿ, ಬೆಂಗಳೂರಿನಲ್ಲಿ ನನಗೆ ಇಷ್ಟವಾದ ಮನೆಗಳು ಯಾರ್ಯಾರು, ಅದರಲ್ಲಿ ಇಷ್ಟವಾದ ಹೆಂಗಸರು ಯಾರ್ಯಾರು, ಯಾಕೆ ಇಷ್ಟ ಆಗ್ತಾರೆ ಅಂತ. ಆಬ್ವಿಯಸ್ಲಿ ಆ ಎಲ್ಲ ಮನೆಗಳಲ್ಲೂ ಒಳ್ಳೆ ಊಟ, ಒಳ್ಳೆ ಅಡುಗೆ, ಅಥವಾ ಆ ಮನೆ ಓನರು ಹಾಡಿಕೊಂಡು ಕೃಷ್ಣ ನೀ ಬೇಗನೆ ಬಾರೋ ಹೇಳ್ಕೊಂಡು ಆ ಒಳ್ಳೆ ಅಡುಗೆ ಮಾಡಿ ತಂದು ಒಂದು ಲೋಟ ಕಾಫಿ ಇಟ್ಟರೆ ಆಹಾ, ಅದ್ರ ಮಜಾ ಅನುಭವಿಸೋನಿಗೆ ಗೊತ್ತು, ಬಾಕಿಗೆ ಏನು ಗೊತ್ತಾಗುತ್ತೆ. ಆ ಎಲ್ಲ ಮಜವನ್ನು ಈ ನಮ್ಮ ಅಡಿಗರು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಸಾಂಸ್ಕೃತಿಕ ಪರಂಪರೆ ಅದು. ಅವು ಆನೆಸ್ಟ್ಲಿ ಇಟ್ ಇಸ್ ನಾಟ್ ಜಸ್ಟ್ ಎ ಕಾಫಿ ಬಾರ್. ಇವ್ರದ್ದು ಅಷ್ಟೇ. ಅಲ್ಲಿ ಯಾರೋ ಫೋನ್ ಮಾಡ್ತಾರೆ, ಇಲ್ಲಿ ನೋಡಿ ನಮ್ಮ ಕ್ರಿಕೆಟ್ ಟಾಪ್ ಬಂದಿದೆ ಅಂತ ಅವ್ರನ್ನ ಫೋನ್ ಮಾಡ್ತಾರೆ, ಅವ್ರು ಒಂಚೂರು ನೋಡ್ಬೇಡಿ ಹಂಗೆ ಅಂತಾರೆ. ಅವರು ಹೇಳ್ತಾರೆ. ಇನ್ಫ್ಯಾಕ್ಟ್ ಅರುಣ್ ಹೇಳ್ತಾ ಇದ್ರು, ನಮ್ಮ ಕಡೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ತರಂಗದಲ್ಲಿ ಬರೋ ತನಕವ ನಾನು ಯಾರು ಒಪ್ಕೊಂಡೇ ಇಲ್ಲ ದಕ್ಷಿಣ ಕನ್ನಡದವರು. ದಕ್ಷಿಣ ಕನ್ನಡದವ್ರದ್ದು ಒಂದು ಮಾತಿದೆ ಗೊತ್ತಲ್ವ ನಿಮಗೆ, ಅವ್ರು ಊರಲ್ಲಿರೋರಿಗೆ ಹೇಳ್ಕೊಡಲ್ಲ, ಊರು ಬಿಟ್ಟು ಅಡಿಗರಂಥವ್ರಿಗೆ ಹೇಳ್ಕೊಡೋದು. ಊರು ಬಿಟ್ಟವರೇ ಇರೋರ್ಗೂ ಉದ್ಧಾರ ಆಗಿರೋದು, ಅಲ್ಲಿರೋರು ಯಾರು ಉದ್ಧಾರ ಆಗಿಲ್ಲ. ನೀನು ಮುಂದಕ್ಕೆ ಬರಬೇಕು ಅಂದರೆ ಇರೋ ಜಾಗ ಬಿಡಬೇಕು ಅನ್ನೋದು ಐ ಥಿಂಕ್ ಅವ್ರದ್ದು ಬೇಸಿಕ್ ಪ್ರಿನ್ಸಿಪಲ್ಲು. ಈಗ ಚಂದ್ರನ ಮೇಲೆ ನೋಡೋಣ ಯಾರು ಫಸ್ಟ್ ಹೋಗ್ತಾರೆ ಅಂತ, ಅಲ್ಲೂ ಹೋಗ್ತಾರೆ. ಅಲ್ಲೂ ಒಂದು ಕಾಫಿ, ಉಡುಪಿ ಕಾಫಿನೋ ಇಬ್ಬರು ಸಿಗುತ್ತೆ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳಬೇಕಾಯಿತು ಅಂದರೆ, ಅಡಿಗರಿಗೆ ಯಾರದೇ ನೆಸೆಸಿಟಿ ಇಲ್ಲ, ನನ್ನ ನೆಸೆಸಿಟಿ ಇಲ್ಲ, ನಾನು ಹೊರಡಬೇಕಾದ್ದು ಇಲ್ಲ. ಅದಕ್ಕೆಲ್ಲರೂ ನೀವೆಲ್ಲರೂ ಒಂದು ಸಂಡೇ ಮಾರ್ನಿಂಗ್ ನಿಮ್ಮೆಲ್ಲ ದಿನವನ್ನು ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದೀರಾ ಅನ್ನೋದೇ ಒಂದು ದೊಡ್ಡ ಭಟ್ರು ಚೆನ್ನಾಗಿ ಹೇಳಿದ್ರು. ಎನಿ ಇನ್ಸ್ಟಿಟ್ಯೂಷನ್ ಇಸ್ ಎ ಶಾಡೋ ಆಫ್ ಎನ್ ಇಂಡಿವಿಜುವಲ್. ಅಬ್ಸಲ್ಯೂಟ್ಲಿ. RSS ಅಂದರೆ ಹೆಡ್ಗೇವಾರ್ ಅಂತೀವಿ, ಇಂಡಿಯಾ ಅಂದರೆ ಗಾಂಧಿ ಅಂತೀವಿ, ಅದು ಒಪ್ಪಲೇಬೋದು ಕೆಲವರು. ಜೀಪ್ ಅಂದರೆ ಅವ್ನು ಜೀಪ್ ಅಲ್ಲ, ಅವನು 4-wheeler ಜೀಪ್ ಅಂತೀವಿ. ಜೆರಾಕ್ಸ್ ಮಾಡಿಸ್ಕೊಂಬ ಅಂತೀವಿ, ಜೆರಾಕ್ಸ್ ಅಲ್ಲ ಅದು ಫೋಟೋ ಕಾಪಿ. ಅದೇ ಅವ್ನಿಗೆ ಜೆರಾಕ್ಸ್ ಬಂದ್ಬಿಡುತ್ತೆ ಹೆಸರು. ಹಾಗೆ ಇಡ್ಲಿ ವಡೆ ಅಂದರೆ ಇವ್ರ ಹೆಸರು ಖಂಡಿತ ಬರುತ್ತೆ. ಹೇಗೆ ದೋಸೆಗೆ ಅರುಣ್ ಹೆಸರು ಅಥವಾ ನಮ್ಮ ಹೆಸರು ಹೆಸರು ಬರುತ್ತೋ ಹಾಗೆ ಇವ್ರದ್ದಂತೂ ಖಂಡಿತ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಡಾಕ್ಟ್ರಾಗಿ ನನಗೆ ಗೊತ್ತು, ಆಹಾರ ಚೆನ್ನಾಗಿಲ್ಲದೆ ಇದ್ದರೆ ಹೆಂಗೆ ಮನುಷ್ಯ ಹಾಳಾಗ್ತಾನೆ ಅಂತ ಗೊತ್ತು.
ಹೆಂಗೆ ತಿನ್ಕೊಂಡು ಹಾಳು ಮಾಡ್ತಾರೆ. ಎಲ್ಲೋ ಯಾವುದೋ ಹೋಟ್ಲಲ್ಲಿ ಒಂದು ಲೋಟ ಜ್ಯೂಸ್ ಕುಡಿಯಾನೆ, 10 ಸರಿ ಬೇಡಿ 12 ಸರಿ ವಾಂತಿ. ಅದು ಬಹುಶಃ ಇಲ್ಲಿ ತಿಂದಂಥ ಯಾರಿಗೂ ಆಗಲಿಲ್ಲ. ನಮ್ಮ ಗಾಂಧಿ ಬಜಾರ್ನ ಹೋಟ್ಲುಗಳಲ್ಲಿ ತಿಂದವರಿಗೆ ಖಂಡಿತ ಅದಾಗಲ್ಲ. ಅದರಲ್ಲಿ ಇವ್ರದಂತೂ 100% ಗ್ಯಾರಂಟಿ. ಅದೊಂದು ಪ್ರೋಟೀನ್ಸ್ ಇರುತ್ತೆ, ಅವ್ರದ್ದೆಲ್ಲ ಲೆಕ್ಕ ಇರುತ್ತೆ. ಅವ್ರ ಅಮ್ಮ ಲೆಕ್ಕ ಹಾಕ್ತಾರೆ, ಒಂದು ಸೇರನ್ನ ಇಷ್ಟು ದಿವಸ ಇಷ್ಟು ಉದುಗಿಸಿ, ಇಷ್ಟು ಮಾಡಿಸಿ, ಇಷ್ಟಿಷ್ಟು ಉದ್ದಿನ ಬೇಳೆ ಹಾಕಿ, ಇಷ್ಟು ಲ್ಯಾಕ್ಟೋಬ್ಯಾಸಿಲಸ್ ಬರುತ್ತೆ, ಇದೆಲ್ಲವನ್ನೂ ಲೆಕ್ಕ ಹಾಕ್ತಾರೆ ಅವರು. ಅವ್ರಿಗೆಲ್ಲ ಹೋಟ್ಲುಗಳಲ್ಲೂ ಇದೊಂದು ಕಾಯಕವಾದ, ನಿಜವಾದ ಕಾಯಕದ ಕೆಲಸವನ್ನು ಅವ್ರು ಮಾಡ್ತಾರೆ. ಒಂದು ಭಾಳ ಕಷ್ಟಪಟ್ಕೊಂಡು ಮೇಲೆ ಬಂದು ಅಂತ ಹೇಳ್ತಾರೆ. ಕಷ್ಟಪಟ್ಬಿಟ್ಟು ಬೆಂಗಳೂರಿಗೆ ಬಂದಿರೋರು ಯಾರೂ, ನಾನು ನೋಡ್ದಂಗೆ ನಾನು ಬೆಂಗಳೂರಿನ ಹಳ್ಳಿ ಹುಡುಗ ಬಂದಾಗ ನನ್ನ ಜೊತೆ 15 ಹುಡುಗಿರು ಎಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಿಂದ ಆಗ್ತಾನೆ ಡಾಕ್ಟರ್ ಆಗಬೇಕು ಅಂತ ಬಂದಿರೋ ಹುಡುಗಿರು. ಆ 18 ಹುಡುಗಿರು ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ. ನನ್ನನ್ನು ನೇವ್ಯಾ, ಫೋಕ್ಯಾ ಹಂಗಂದ್ರೂ ಏನು ನಮಗೂ ಗೊತ್ತಿರಲಿಲ್ಲ ಅನ್ನೋರು ಇವತ್ತು 15 ಜನ ಎಲ್ಲಿದ್ದಾರೋ ಗೊತ್ತಿಲ್ಲ. ಪ್ರಶ್ನೆ ಇಷ್ಟೇ, ಈ ಊರಲ್ಲಿ ಯಾರಾದರೂ ಹೆಸರು ಮಾಡಿದರೆ, ಅದು ಭಟ್ರಿರ್ಬೋದು, ಅಡಿಗರಿರ್ಬೋದು, ನನಗೆ ಜಸ್ಟಿಸ್ ಅವ್ರಿಗೆ ಗೊತ್ತಿಲ್ಲ ನನಗೆ. ಬಟ್ ಬೆಂಗಳೂರಲ್ಲಿ ನೋಡಿ ನೀವು ಒಂದು ಸರಿ ಲೆಕ್ಕ ಹಾಕೊಂಬನ್ನಿ, 10 ಜನ ಎಣಿಸ್ಕೊಂಬನ್ನಿ, 10ರಲ್ಲಿ 8 ಜನ ಗ್ಯಾರಂಟಿ ಹೊರಗಡೆಯಿಂದ ಬಂದಿರೋರೇ ಇರ್ತಾರೆ. ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇದೆ, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆ. ಭಟ್ರು ಹೇಳ್ದಂಗೆ ಈ ಇಡ್ಲಿ ಮಾಡೋದು ಬಿಟ್ಬಿಟ್ಟು ಅವ್ರು ಏನಾದ್ರು ಏರೋಪ್ಲೇನ್ ಹತ್ತು ಬಿಟ್ಟಿದ್ದಿದ್ರೆ ಈ ಹುಡುಗ ನಿನ್ನೆ ಅವ್ನು ನಮ್ಮ ಯಾರೋ ಕ್ಯಾಪ್ಟನ್ ಗೋಪಿನಾಥ್ ಮಾಡಿದ್ರು, ಅವ್ನು ಯಾರೋ ಇತ್ತೀಚೆಗೆ ಇಂಡಿ ಹೋದ, ಅವ್ರೇನು ಕಮ್ಮಿ ಆಗ್ತಿರಲಿಲ್ಲ. ನೀವು ಅವರು ಬರೀ ಇಡ್ಲಿ ಒಟ್ಟು ಚೆನ್ನಾಗಿ ಮಾಡಿ ಮುಂದುವರಿಯೇ ತಿಳ್ಕೊಂಡಿದ್ದೀರ, ನೀವು ಅವ್ರನ್ನ ಎಲ್ಲಿ ಬಿಟ್ಟರು ಮೇಲೆ ಬರ್ತಾರೆ 100%. ನನಗೆ ಗೊತ್ತಾಗಿದ್ದೆ ಹಂಗೆ. ಅವರು ನಾನು 90s ಆಗ್ತಾನೆ ಮಾಡಿದ್ರು, ಒಂದು ಕಾರ್ ತೊಗೊಂಡೆ, ಅವಾಗ ಹಿಂಗೆ ಇಷ್ಟೊಂದು ಹಸೀಮ ನಿರ್ಲಜ್ಜ ಅಶಿಸ್ತಿನ ಜನ ಇರ್ತಾಯಿದ್ರ. ಇಷ್ಟೊಂದು ಇಂಜಿನಿಯರ್ಗಳು, ಇಷ್ಟೊಂದು ಎಲ್ಲ ವೈಟ್ ಕಾಲರ್ಗಳು ಲೆಫ್ಟಲ್ಲೇ ಬರ್ತಾನೆ, ರೈಟಲ್ಲೇ ಬರ್ತಾನೆ. ಅವಳು ಯಾರೋ ಹಿಂಗೆ ಕೈಲಿ ಇದು ಇದನ್ನು ಇಲ್ಲಿಟ್ಕೊಂಡು ಹೆಲ್ಮೆಟು ಹಾಕಿಲ್ಲ, ಸಣ್ಣದು ಇಷ್ಟಾಗ ಜಾಗ ಅಲ್ಲಿ ನುಗ್ಸಕ್ಕೆ ಬರ್ತಾಳೆ. ವಾಟ್ ಈಸ್ ದಿಸ್ ಅಂದರೆ ಭಕ್ತಿ ಅಂತಾಳೆ ನನಗೆ. ಹೀಗೆಲ್ಲ ಮಾಡ್ತೀವ ನಾವು ಹಳ್ಳಿಯವರು? ಅಬ್ಸಲ್ಯೂಟ್ಲಿ ಇಲ್ಲ. ಇದಕ್ಕಾಗಿ ವಿದ್ಯೆ ಕಲ್ತಿದ್ವಿ ನಾವು, ಇದಕ್ಕೆ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಇವರು ಅಡಿಗರ ಕಾಫಿ ಮುಂದೆ ನನ್ನ ಕಾರು, ಒಂದು ಹೊಸ ಕಾರು ತೊಗೊಂಡು ನಿಲ್ಲಿಸ್ಬೋದಾಗಿತ್ತು. ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದೆ, 959 ಏನು ಕೊಡಲಿ? ಯಾರು ಆ ಕಡೆ ಈ ಕಡೆ ಇವರೇ ಒಳಗಡೆ ಇವರೇ ಕಾಫಿ ಹಾಕ್ತಾಯಿದ್ರು, ಮುಂಡತ್ತರದು ಕಟ್ಕೊಂಡು 959 ಅಂತ ಕರೆಯೋರು ನನ್ನ ಕಾರಿನ ನಂಬರು. ನನಗೆ ಮೊದಲನೇ ದಿವಸ ಆಶ್ಚರ್ಯ ಆಗೋಯ್ತು, ಅಷ್ಟು ಅವರ ಜ್ಞಾಪಕ ಶಕ್ತಿ. ಅದು ಜ್ಞಾಪಕ ಶಕ್ತಿ ಹೋಗ್ಳೋಕ್ಕೆ ಮಾತು ಹೇಳ್ತಾ ಇಲ್ಲ. ಜ್ಞಾಪಕ ಶಕ್ತಿ ಇಟ್ಕೊಂಡ್ರೆ SSLC ಊರೆಲ್ಲ 199 ತಗೊಂಡವೆಲ್ಲ ಎಲ್ಲೋ ಓಡಾಡ್ತಾ ಇದ್ದಾವೆ. ಅದಲ್ಲ, ಅದನ್ನು ಕರ್ತೃತ್ವ ಶಕ್ತಿ ಅಂತ ಕರಿಬೇಕು. ಅದನ್ನು 4 ಜನರಿಗೆ ಬೇಸಿಕ್ಕಾಗಿ ದುಡ್ಡು ಮಾಡೋದೇ ನಿಮ್ಮದು ಆಗಿದ್ರೆ ಇವತ್ತಲ್ಲ ನಾಳೆ ಶೂರ್ ಯು ವಿಲ್ ಬೈಟ್ ದ ಡಸ್ಟ್, ಟೇಕ್ ಇಟ್ ಫ್ರಮ್ ಮೀ. ಇವತ್ತಲ್ಲ ನಾಳೆ ನೀವು ಬಾಗಿಲಾಕೊಂಡು ಹೋಗ್ತೀರಾ. ಒಳಗಡೆ ಅಂತಃಕರಣ ಸರಿ ಇದ್ದರೆ ಅಡಿಗರಂಗೆ ಆಗ್ತೀರಾ. ಅದು ನೀವಿರ್ಬೋದು, ನಾನಿರ್ಬೋದು. ಅದಕ್ಕೆ ನಾನೂ ಕೂಡ ಸಾಕ್ಷಿ ಇನ್ನೊಂದು ಗೊತ್ತಿರಲಿ ಅಂತ ಸಿದ್ಧಲಿಂಗೇನೋ ಸಿಗ್ತವ್ರು ಆ ಕಡೆಯಿಂದ ಬಂದರೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಈಗ ತಾನೇ ಹೋದ್ರು. ಅಷ್ಟೇ ನಮ್ಮ ಜಸ್ಟಿಸ್ ದೇವದಾಸ್ ಅವರು ನಮಗೆಲ್ಲ ಜಡ್ಜ್ಗಳನ್ನ ನಾವು ದೂರದಲ್ಲಿ ನಿಂತ್ಕೋಬೇಕು ಅಂತ ಕೇಳಿದ್ದೀನಿ, ಹತ್ತಿರದಲ್ಲಿ ಮಾತಾಡಿಸ್ಬಾರ್ದು ಅಂತ ಕೇಳಿದ್ದೀನಿ, ಪ್ರೋಟೋಕಾಲ್ ಅಂತ ಕೇಳಿದ್ದೀನಿ. ಮೊನ್ನೆ 5 ಜನ ಜಡ್ಜ್ಗಳು ಬಂದಿದ್ದಾರೆ ಅವ್ರ ಹೋಟ್ಲಿಗೆ. ಮೇಲ್ಕುಂತೆ ರುದ್ರೇಶ್ ಬಂದಿದ್ದು ಅಂತೇಳಿ ನೋಡ್ಬೋದಾದ್ರು. ನಾನು ಹೋಗಿ ಮುದುಗ್ರ ಆ 5 ಜನ ಜಡ್ಜ್ಗಳಿದ್ರೆ ಪ್ರಶ್ನೆ ಇಷ್ಟೇ, ಸರ್ಟನ್ಲಿ ಹಾರ್ಟಿಗೆ ದಾರಿ ಹೊಟ್ಟೆನೆ. ಊಟ ಚೆನ್ನಾಗಿ ಹಾಕಿ, ತಿಂಡಿ ಚೆನ್ನಾಗಿ ಹಾಕಿ, ಒಂದು 4 ಒಳ್ಳೆ ಮಾತಾಡಿ, ಆ್ಯಂಡ್ ಯು ಕ್ಯಾನ್ ಲಿವ್ ಫಾರ್ ಎವರ್. ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ. ಅದನ್ನು ನಾವೆಲ್ಲರೂ ಮಾಡ್ಕೊಂಡ್ಬಂದಿದ್ದೀವಿ, ಅಡಿಗರು ಮಾಡಿದ್ದಾರೆ. ನಾನು ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಮೊನ್ನೆ ನಾನು ಭಾಳ ಇಷ್ಟಪಡ್ತಾ ಇದ್ದಂಥ, ನನ್ನನ್ನು ಭಾಳ ಮೆಚ್ಕೊಂಡಂಥ ಪೂರ್ಣಚಂದ್ರ ತೇಜಸ್ವಿ. ನಾನು ಈ ಕಡೆ ತಿಳ್ಕೊಂಡಿದ್ದೆ, ಹಿಂದ್ಗಡೆಯಿಂದ ಯಾರೋ ಹಿಂಗಂದರು. ಯಾರು ನೋಡಿದ್ರೆ ತೇಜಸ್ವಿ ಮಗಳು. ಏನ್ರಿ ನೀವು ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂದೆ. ಅದೇ ಇಲ್ಲಿ ಈಜಕ್ಕೆ ಬಂದಿದ್ದು ನನ್ನ ಮಗಳು. ಯಾರೋ ಹೇಳಿದ್ರು ಬ್ರಾಹ್ಮಣ ಕಾಫಿ ಕ್ಲಬ್ಬಲ್ಲಿ ಒಂದು ರೌಂಡ್ ನೀವು ಟ್ರೈ ಮಾಡಲೇಬೇಕು, ಬೆಂಗಳೂರಿಗೆ ಬಂದು ಹಂಗೆ ಇದ್ದೀರಾ. ಅವರೆಲ್ಲರೂ ಆಗ್ತಲ್ಲಿದ್ದಾರಂತೆ. ಅವ್ರು ಸಿಕ್ಕಿಲ್ಲ, ಯಾರ್ಯಾರು ಸಿಕ್ಕಲಿಲ್ಲ ನನಗೆ. ಸಮಥಿಂಗ್ ಅಮೇಝಿಂಗ್. ಅಂದರೆ ಒಳ್ಳೆಯ ಮನಸ್ಸುಗಳು, ಮಲ್ಲಿಗೆ ಅಂತ ಮನಸ್ಸುಗಳು ಅಲ್ಲಿ ಸೇರ್ತವೆ. ಅದರಲ್ಲಿ ನೀವು ನಾವು ಕೂಡ ಒಬ್ಬರು ಅನ್ನೋದು ಗೊತ್ತಿರಲಿ. ಪಾಂಡವರಿಗೆ ಒಂದೇ ರಾಜ್ಯದಲ್ಲಿ ಒಬ್ಬನು ಕೆಟ್ಟವನು ಸಿಕ್ಕಲಿಲ್ಲಂತೆ. ಕೌರವರಿಗೆ ಅದೇ ಊರಲ್ಲಿ ಒಬ್ಬ ಒಳ್ಳೆಯವನು ಸಿಕ್ಕಲಿಲ್ಲ. ಯಾರ್ಯಾರು ಸಿಕ್ಕಿದ್ರೆ ನೋಡ್ಕೊಳ್ಳಿ ಇವಾಗ. ಅದು
ದಟ್ಸ್ ವಾಟ್ ಅಡಿಗ ಈಸ್ ಆಲ್ ಅಬೌಟ್. ಕೊನೆಯದಾಗಿ ಐ ಥಿಂಕ್ ಆರೋಗ್ಯ, ನಾನು ಹೇಳಿದೆ ನಾವೇನು ತಿಂತೀವೋ ಅದು ಆಗ್ತೀವಿ ಅನ್ನೋಂಥದ್ದನ್ನು, ಅದಕ್ಕೆ ಅವರಿದ್ದಾರೆ ಮನೆಯಲ್ಲೇ ಇದ್ದರು, ಹೆಂಡತಿ ಒಂದು ದಿವಸ ಮಾಡಾಕ್ತಾ ಇದ್ರು, ಅವರು ಬೆಳಿಗ್ಗೆ 5:50ಕ್ಕೆ ಅಲ್ಲಿ ನಿಂತಿರ್ತಾರೆ. ನೀವು ಟೈಮ್ ಬೇಕಾದ್ರೆ ಸೆಟ್ ಮಾಡ್ಕೊಂಡು ಹೋಗ್ಬೋದು, ನಿಮಗೆ ಇಡ್ಲಿ ಗ್ಯಾರಂಟಿ. 7ಕ್ಕೆ 3 ನಿಮಿಷ ಇರುವಾಗ ಅವನು ಮಹೇಶ ಭಾಗ ಆಗ್ತಾಯಿತ್ತು, ಲೈಟ್ ಆಫ್ ಮಾಡ್ದ, ಇದು ಕಂಪ್ಯೂಟರ್ ಆಫ್ ಮಾಡ್ದ, ಇಲ್ಲ ಏನೂ ಇಲ್ಲ ಆಯಿತು. ದ್ಯಾಟ್ಸ್ ಹೌ ದ ಮ್ಯಾನೇಜ್. ಆದರೂ ಇವರು ಎಷ್ಟೋ ಸರಿ ಬೈತಾರೆ, ಅಲ್ಲಿ ಯಾರಾದ್ರೂ ನಿಲ್ಲಿಸಿ ಕಾರ್ ನೋಡ್ತೀನಿ ಎದುರುಗಡೆ ಅಂತಾರೆ, ಇವ್ರೇನು ಪೊಲೀಸ್ ಇನ್ಸ್ಪೆಕ್ಟ್ರಾ? ಆದರೆ ಆ ನೈತಿಕತೆ ನೋಡಿ, ನೈತಿಕತೆ ಇಲ್ಲದ ಯಾವುದೂ ಕೂಡ ಇವತ್ತಲ್ಲ ನಾಳೆ ಬಿದ್ದೋಗುತ್ತೆ. ಆ ನೈತಿಕತೆ ಅವ್ರಿಗಿದೆ, ಅವರು ಸರಿಯಾಗಿದ್ದಾರೆ. ಅಲ್ಲೆಲ್ಲ ಓಡಿಸೋದು ನೆನ್ನೆ ಹೇಳ್ತಾ ಇದ್ದ, ಸಬ್ ಲೋಗ್ ಅಸುಖಿ ಹೈ ಇಸ್ಲಿಯೇ ಕಿಸಿ ಕೋ ಭಿ ಸುಖ ಮೇ ದೇಖ್ನಾ ನಹೀ ಚಾಹತೆ. ಅವನು ಒಳಗಡೆ ಅಸುಖಿಯಾಗಿದ್ದಾನೆ, ಅದಕ್ಕೋಸ್ಕರ ಬೇರೆಯವರ ಸುಖವನ್ನು. ಇವತ್ತು ಕಾಯಿಲೆ ಜಾಸ್ತಿ ಆಗ್ತಾ ಇರೋಕ್ಕೆ ಬರೀ ಆಹಾರ ಮಾತ್ರ ಕಾರಣ ಅಲ್ಲ, ಇದೊಂದು ಆಯಿತಾ ಗೊತ್ತಾಗಲ್ಲ, ಇದೊಂದು ಕಷ್ಟ. ಶುರು ಮಾಡಿಬಿಟ್ರೆ ನನ್ನೊಂದು 400 ಟೆಲಿವಿಷನ್ ಇಂಟರ್ವ್ಯೂಸು ನನ್ನದೇ ಇವರು ತೆಗೆದಾಗ ಆಗಿದ್ದು, ಇದೆಲ್ಲರ ಜೊತೆ ಅವರ ಸಹವಾಸ ಇದೆ. ಆರೋಗ್ಯ ನಾನು ಕಳೆದ ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ. 45 ವರ್ಷದಿಂದ 45 ಲಕ್ಷ ಜನ ನೋಡಿದ್ದೀನಿ. 6 ಜನ ಚೀಫ್ ಮಿನಿಸ್ಟರ್ಸು, 7 ಜನ ಗವರ್ನರು, 8-10 ಜನ, 15-20 ಜನ ಜಸ್ಟಿಸ್ಗಳು, IASಗಳು, IPSಗಳು, ಇಂಟರ್ನ್ಯಾಷನಲ್ ಡಾನ್ಗಳು, ಹೈ ಲೆವೆಲ್ ಪಿಕಪ್ಗಳು, ಕಸ ಗುಡಿಸೋರು, ಯಾರೂ ನೋಡಲಿಲ್ಲ. ಇವನು ಎದುರುಗಡೆ ಕೂತ್ಕೊಂಡು ಬಾಯಿ ಬಿಟ್ಟರೆ ಇವನು ಯಾಕೆ ಬಿಡ್ತಾನೆ ಅಂತ ಗೊತ್ತು. ಮೊನ್ನೆ ಯಾರೋ SP ಅವ್ರು ನೀವು ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಅಂದರೆ ನೀವೆಲ್ಲರೂ ಸೇರಿ ಇವತ್ತು ರುದ್ರೇಶನನ್ನು ಮಾಡಿರೋದು. ನಿಮ್ಮೆಲ್ಲರಿಂದ ಕಲಿತು ನಾನು ಇವತ್ತು ಹಿಂಗಾಗಿದ್ದೀನಿ. 100% ಪೇಷಂಟ್ಸ್ ಇವತ್ತು ಬರೋರೆಲ್ಲ ಏನು ಗೊತ್ತಾ, ಐ ಹ್ಯಾವ್ PCOS. 3000 ಮಕ್ಕಳಾದವ್ರಿಗೆ ನನ್ನ ಹೆಸರಲ್ಲಿ ಇವತ್ತು ವರ್ಲ್ಡ್ ರೆಕಾರ್ಡು ಹೋಮಿಯೋಪತಿ ಡಾಕ್ಟ್ರಿಗೆ. ಸೊ ಬಂದವರೆಲ್ಲ ಇಷ್ಟು ಇಟ್ಕೊಂಡ್ಬರ್ತಾರೆ ಅವರೇ. ನಾವೇನಾದ್ರು 1 ಸೆಂಟ್ ತಪ್ಪು ಹೇಳಿ ನೋಡೋಣ, ಐ ಹ್ಯಾವ್ PCOS ಬಂದು ಹೌ ಡು ಯು ಸೇ ದಟ್? ಐ ಗೂಗಲ್ ಡಾಕ್. 2 ನಿಮಿಷ ಆಯಿತು, ನನ್ನ FSH ಹಿಂಗಿದೆ ಅಂದು. ಹೂ ಸೆಡ್? ಗೂಗಲ್ ಡಾಕ್. 5 ನಿಮಿಷದಲ್ಲಿ ಅವ್ರು 7 ಸರಿ ಗೂಗಲ್ 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 ಅಂತ. ಆ ಗೂಗಲ್ ಜೊತೆ ಹೊತ್ತು ನಿಮ್ಮ ಗಂಡನ ಜೊತೆ ಇದ್ದಿದ್ದಕ್ಕೆ ಮಕ್ಕಳೇ ಆಗ್ತವೆ. ಗೂಗಲ್ ಜೊತೆ ಗೂಗಲ್ ಏನು, ಇನ್ಫಾರ್ಮೇಷನ್ ಕೆನಾಟ್ ಬಿಕಮ್ ನಾಲೆಡ್ಜ್, ನಾಲೆಡ್ಜ್ ಕೆನಾಟ್ ಬಿಕಮ್ ವಿಸ್ಡಮ್, ವಿಸ್ಡಮ್ ಕೆನಾಟ್ ಬಿಕಮ್ ಪ್ರಾಕ್ಟಿಕಲ್. ಟ್ರೂತ್ ಈಸ್ ಯುವರ್ ಬಿಲೀಫ್, ಫ್ಯಾಕ್ಟ್ಸ್ ಆರ್ ರಿಯಲ್. ಎಷ್ಟೋ ಸರಿ ನಿಮ್ಮ ಟ್ರೂತು ಫ್ಯಾಕ್ಟ್ ಆಗಲ್ಲ. ಫ್ಯಾಕ್ಟ್ ಏನು? ಇಡ್ಲಿ ಸತ್ಯ, ಅಡುಗೆ ಸತ್ಯ, ನಾವು ನೀವು ಅಲ್ಲಿಗೆ ದಿವಸ ಹೋಗೋದು ಸತ್ಯ ಅನ್ನೋದು ಫ್ಯಾಕ್ಟ್. ಈಗಿನವ್ರಿಗೆ ಯಾಕೆ ಬರ್ತಾ ಇಲ್ಲ, ಎಲ್ಲರೂ ಯಾಕೆ ಇಷ್ಟೊಂದು ತೊಂದರೆ? ನಾವು ಹೋಮಿಯೋಪತಿನಲ್ಲಿ ಹೇಳ್ತೀವಿ, ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ. ಈಸ್ ಅ ಪೆಡ್ಲರ್ ಆಫ್ ಮೆಡಿಸನ್ ಅಂತ ಹೇಳ್ತೀವಿ. ಮೇಡಮ್ ಇಲ್ಲಿದ್ದರೆ ನಾನು ಕ್ಷಮಿಸಬೇಕು, ಲತಾ ಮೇಡಮ್ ಇದ್ದಾರಾ? ಹೋದ್ರಾ? ಓ ಮೇಡಮ್ ಕ್ಷಮಿಸಬೇಕು, ಏನು ತಪ್ಪು ತಿಳ್ಕೊಬಾರ್ದು. ಲತಾ ಮೇಡಮ್ ಅಂತಾರೆ, ಆಶ್ಚರ್ಯ ನನಗೆ. ನೀವು ಅವ್ರನ್ನೆಲ್ಲರೂ ಆಸ್ಪತ್ರೆಯಲ್ಲಿ ಇಟ್ಬಿಡಿ, 5 ನಿಮಿಷ ನೋಡ್ತೀನಿ. ಹೌದು, ಅಷ್ಟೇ ಪ್ರೀತಿ ಅಡುಗಿರ ಮೇಲೆ. ಇವತ್ತು ಯಾರ್ಯಾರು ಬಂದಿದ್ದೀರಾ? ನಾವು ಒಬ್ಬೊಬ್ಬರದ್ದು ಹೆಸರು ತೊಗೊಂಡ್ರೆ ಬಹುಶಃ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಗೋಗುತ್ತೆ. ಆಧುನಿಕ ಮಾನವನಿಗೆ 50%, ನಾನು ನೋಡುವಂಥ 50% ಪೇಷಂಟ್ಸಲ್ಲಿ 50%ಗೆ ಔಷಧ ಬೇಕಾಗಿಲ್ಲ. ಮತ್ತು ಡಾಕ್ಟ್ರ್ ಏನು ಮಾಡೋ ಊಟಕ್ಕೆ ಹೇಳಬೇಕು, ನಿಮ್ಮ ಅಂಗಡಿದೆ ಇದಿದೆ ಇದು ಮಾಡ್ಕೊ, ಹೇಳಬೇಕಾಗುತ್ತೆ. ಆಯಿತು ಬಿಡೋಣ. ಯಾಕೆ ಅಷ್ಟೊಂದು ಕಾಯಿಲೆ? ಆಧುನಿಕ ಮಾನವನಿಗೆ ಯಾರು ಆಧುನಿಕ ಮಾನವ? ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಇನ್ನೇನೋ ಆಗಬೇಕೆಂದು ಹಪಹಪಿಸುವವನು. ಇಂದಿನ ಮಾನವ ಅವಿಶ್ರಾಂತ ಸ್ಥಿತಿಗೆ ಬಂದು ಮುಟ್ಟಿದ್ದಾನೆ, ಅಸುಖಿಯಾಗಿದ್ದಾನೆ. ಇದೇ ಎಲ್ಲ ಕಾಯಿಲೆಗಳ ಮೂಲ. ಇದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ 50% ನಾವು ಹೊರಟೋಗ್ಬೋದು. ಐ ಥಿಂಕ್ ಇಷ್ಟೇಳಿ ಜಾಸ್ತಿ ಏನಾದರೂ ತಗೊಂಡಿದ್ದೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ, ಯಾಕೆಂದರೆ ಎಲ್ಲರೂ ಅಡುಗರ ಬಗ್ಗೆ ಭಟ್ರು ಮಾತಾಡಿದ ಮೇಲೆ ತೇಜಸ್ವಿ ಅವರು ಮಾತಾಡಿದರು, ಇನ್ನು ಅನುಭವಿಸಿದವರು ಈಗ ಜಡ್ಜ್ಮೆಂಟ್ ಕೊಡ್ತಾರೆ. ಹಾಗಾಗಿ ಅಲ್ಲಿವರೆಗೆ ನಾನು ನಂದೇನು ಅಂತ ಅಂದ್ಕೊಂಡಿದ್ದೆ. ಆದರೆ ತಾವೆಲ್ಲರೂ ಸಹಾನುಭೂತಿಯಿಂದ ಒತ್ತಿಸಿದ್ದಕ್ಕೆ ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.